ನಮಸ್ತೆ ಕರ್ನಾಟಕ, ವೆಲ್ಕಮ್ ಡೇ 66 ಆಫ್ 150 ಡೇಸ್ ಚಾಲೆಂಜ್. ಸೊ ಈಗ ಎದ್ದೀವಿ ನಾವು, ಜಸ್ಟ್ ಫ್ರೆಶ್ ಆಗಿವೆ. ಎಮ್ ಟಿ ಸ್ಟಮಕ್ ಚೆಕ್ ಮಾಡ್ಕೊಂಡು ಆಫೀಸ್ ಹೋಗ್ಬೇಕು. ಸೊ ನೋಡೋಣ ಮತ್ತೆ ಅಲ್ಲಿ ಹೋಗಿ ಎಕ್ಸಸೈಸ್ ಆಗ್ತಾ ಏನಿಲ್ಲ ಅಂತೇಳಿ ಟ್ರೈನಿಂಗ್ ಕೊಟ್ಟು ಬರೋದಕ್ಕೆ. ಸೊ ಎಮ್ ಟಿ ಸ್ಟಮಕ್ ನೋಡ್ಕೊಂಬೀಗ. ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್ಡ್. 3 ಆಮ್ಲೆಟ್ ಇದು, ಮತ್ತು ನಮ್ಮದು ಓಟ್ ಶೇಕ್. ಇದ್ರ ಜೊತೆ ನಾವು ಆ್ಯಪಲ್ ತಿನ್ಬೇಕಂತ. ಸೊ ಆ್ಯಪಲ್ ತಿಂದಿಲ್ಲ, ಏನಂದರೆ ಈಗ ಸ್ನಾನ ಮಾಡ್ಕೊಂಡು ಜಲ್ದಿ ಎದ್ದು ಹೋಗೋದದ. ಸೊ ಹಂಗಾಗಿ ಹೋಗ್ಬೇಕಾದ್ರೆ ಅಲ್ಲೇ ತಿಂತೀನಂತ. ಸೊ ಅದನ್ನು ತೋರಿಸ್ತೀನಿ ಆ್ಯಪಲ್ ತಿನ್ನೋದು. ಸೊ ಅದೇ ಲೈಕ್ ಆ್ಯಪಲ್ ಎಲ್ಲಿ ತೊಗೋತೀವಲ್ಲ ಅಲ್ಲಿ ತೊಗೊಂಡ್ಮೇಲೆ ಹಾಕ್ತೀನಂತ. ಸೊ ಸ್ಟೇ ಟ್ಯೂನ್ಡ್. ಆಮೇಲೆ ಇವತ್ತಿನ ನಾನು ಹೇಳಿದ್ನಲ್ಲ, ಆ್ಯಸ್ ಯೂಶುವಲ್ ಕಾರ್ಡಿಯೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೇಕಂತೇಳಿ. ಸೊ 3 ಅವರ್ ಕೌಂಟ್ ಮಾಡ್ಬೇಕು. ಸೊ ಅದನ್ನು ಹಾಕ್ತೀನಂತೆ, ಹೆಂಗೆ 3 ಅವರ್ ಕಂಟ್ರೋಲ್ ಮಾಡ್ತೀವಿ, ಆಮೇಲೆ ಹೆಂಗೆ ಮ್ಯಾನೇಜ್ ಮಾಡ್ಲಾಗ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಆಮೇಲೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವರಿಗೆಲ್ಲ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಏನಿಲ್ಲ, ಜಸ್ಟ್ ಗೋಸ್ಟ್ ಫಿಟ್ನೆಸ್ ಅಂತ ಸರ್ಚ್ ಮಾಡೋದು, ಹೋಗ್ಬೋದು. ಇಲ್ಲಾಂದರೆ ನಂದು ಚಾನಲ್ ಶೇರ್ ಮಾಡಿರಿ. ಸೊ ಬಾಯ್, ವಿಲ್ ಸಿ ಯು ಸೋನ್. ಮತ್ತು ಶಿವಣ್ಣ ಯಾಕ್ರಿ ನಿಮಗೆ ಹಂಗೆ ಕಾಮಿಡಿ ಮಾಡ್ದ. ಕೆಲಸ ನೋಡ್ರಿ, ಇದು ಹೊಂಟ್ರೆ ಮಧ್ಯಾಹ್ನ ನೋಡೋದ ಸುಪ್ರಿಯಂಟ್ ಮತ್ತು ಆಯ್ತಾ ಇಬ್ರು ಹೋಗ್ಯಾರಣ್ಣ. ಆನಂದ ನಿಮ್ಮ ಶಿವಣ್ಣ ನಾನು ಫುಲ್ ಮತ್ತು ಆಯ್ಟೇನು ಬರಲ್ಲ ಅಂದ್ರೆ ಇವತ್ತು. ಅಂದ್ರೆ ಆಯ್ತು, ಈಗ ನಾವು ಇದಷ್ಟು ಪೇಪರಾಗಿ ಹೋಗ್ಬಿಡ್ತೀಪ್ಪ 11:30 ಮತ್ತೇನೋ ಇವ್ರು ಬರ್ತಿದ್ರಿ ಅಂತಲ್ಲ. ಹಾಂ ಆಯ್ತಾ, ಆಯ್ತಪ್ಪ. ನಮ್ಮ ಇವರು ವೆಂಕಟಪ್ಪಂಕಲ್ ಬರ್ತಿದ್ರಂತ. ದಿಸ್ ಈಸ್ ಈಗ ಶಾಪುರ್ ಬಂದು ಜಸ್ಟ್ 1:52 ಆಗ್ಯದ ಟೈಮು. ಸೊ ಏನೋ ನಾವು ಮನೆಗೆ ಹೋಗಿ ಚಿಕನ್ ಮಾಡ್ಕೊಂಡು ಊಟ ಮಾಡ್ಬೇಕು. ಸೊ 2:30 ಹಂಗೆ ಆಗ್ತದ. ಈಗ ಫಸ್ಟ್ ಇದು ತೊಗೋಬೇಕು ಇಲ್ಲಿ, ಏನಂದರೆ ಬಾಳೆಹಣ್ಣು ಮತ್ತು ಸೇಬ್ ತೊಗೋಬೇಕು. ಯಾಕಂದರೆ ಪ್ರೀ ವರ್ಕೌಟ್ ಇಲ್ಲ ಇವತ್ತು, ಎಲ್ಲ ಖಾಲಿ ಆಗ್ಯಾವ ಬಾಳೆಹಣ್ಣು. ಸೊ ಹಂಗಾಗಿ ತೊಗೊಂಡೋದ್ರೆ ಈಗ ಸಾಯಂಕಾಲ ಪ್ರೀ ವರ್ಕೌಟ್ ತಿನ್ನಕ್ಕೆ ಬರ್ತದೆ. ಸೊ ಫಸ್ಟ್ ಅದು ಪ್ರೀ ವರ್ಕೌಟ್ ಅದೆಲ್ಲ ತೊಗೊಂಬಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಇದು ಆ್ಯಪಲ್ ಜಸ್ಟ್ ಬೆಳಗ್ಗೆ ತಿಂದಿರಲ್ಲ, ಸೊ ಈಗ ತಿನ್ನಲಾಗ್ತೀನಿ. ಈಗ ಹೊಂಟಿ ಮನೆಗೆ. ಫಸ್ಟ್ ಹೋಗಿ ಚಿಕನ್ ಮಾಡ್ಕೊಂಡು ರೈಸ್ ಚಿಕನ್ ಆಮೇಲೆ ಅದೇನು ಡಯಟ್ನಾಗ ಏನದ ನಾವೆಲ್ಲ ತಿನ್ನೋಮಂತ. ಸೊ ಈಗ ಫಸ್ಟು ಹೋಗಿ ಅದಷ್ಟು ಮಾಡ್ಕೊಳಕ್ಕೆ ಒಂದು ಹಾಫ್ ಆನ್ ಅವರ್ ಒಳಗೆ ಆಗ್ತದೆ ಎಲ್ಲ ಟೈಮ್ ಅದು. ಸೊ ಅದೆಷ್ಟು ಮುಗಿಸ್ಕೊಂಡು ಮಲ್ಕೋಬೇಕು, ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಷ್ಟೆ. ಫುಲ್ ಹೆವಿ ಅಂದರೆ ಹೆವಿ ರಶ್ ಅದ ಕರೆಂದ್ರೆ ಶಾಪೂರು. ಯಾಕಂದರೆ ಇವತ್ತು ಮಂಡೇ ಮತ್ತು ಫ್ರೈಡೇ ಹೇಳ್ಬಾರ್ದು, ಹಂಗೆ ಇರ್ತದೆ. ಸೊ ಹೊಂಟಿವಿ ನೋಡೋಣ. $100 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, ಆಮೇಲೆ ಇದು 100 ಗ್ರಾಮ್ ವೆಜ್ಜಸ್. ಇದು ನಾವು ಜಸ್ಟ್ ನಮ್ಮದು ಲಂಚ್ ಇದು. ಸೊ ಇಷ್ಟು ನಮಗೆ ಸಾಕು ಮಾಡ್ಯಾನಪ್ಪ ನಮ್ಗೆ ಫ್ಯಾಕ್ಟ್ರಿ ಕಲಾಸ್ ಮಾಡ್ಯಾನ. ಒಟ್ಟ ಬಿಡಲ್ಲ ಆಫೀಸ್ನಾಗ ಕೆಲಸ ಮಾಡಲಿ ಅಂತಂತಂದ್ರೆ ಹೆಂಗೆ ತಲೆ ತಿನ್ಕ ನಮಗೆ ಕುಂತ ನೋಡಿ. ಹಿಂಗೆ ಇಂಥ ಮೀನ್ರಿ ಏನಕ್ಕೆ ಸಾಕು ಮಾಡ್ಯಾನ. ಇಲ್ಲ ನೋಡಪ್ಪ ಆಗ ಊಟ. ಸೊ ಆಮೇಲೆ ಸಿಗಮಂತ, ಬಾಯ್. ಸೊ ಈಗ 5:15 ಆತ ಟೈಮು. ಸೊ ಈಗ ಇದು ಅದಲ್ಲ, ಇಲ್ಲಿ ಬಾಯ್ಲ್ಡ್ ಎಗ್. ಸೊ ಇದು ನಮ್ಮದು ಬನಾನ. ಈವ್ನಿಂಗ್ ನಮ್ಮದು ಈಗ ಪ್ರೆಸೆಂಟ್ ಪ್ರೀ ವರ್ಕೌಟ್ ಮೇಲೆ ತೊಗೋ ಟೈಮು. ಸೊ ಈಗ ಇದೆಲ್ಲ ತೊಗೊಂಡು ಹೋಗ್ಬೇಕು ನಾವು ಜಿಮ್ಮಿಗೆ. ಸೊ ನೋಡೋಣ, ಜಿಮ್ ಹೋದ್ಮೇಲೆ ಸಿಗಮಂತ. ಅದಕ್ಕೆ ಮೊದಲು ಏನು ತಿಂತೀವಿ ಏನಿಲ್ಲ ಅಂದರೆ ವಿಷನ್ ಆಗ್ತೀನಿ ಅಂತ, ಆಮೇಲೆ ಎಷ್ಟು ಅಂತ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್. 3 ವೈಟ್ ಬಾಯ್ಲ್ಡ್ ಎಗ್, ಆದಮೇಲೆ 200 ಗ್ರಾಮ್ ಇದು ಬನಾನ ನಮ್ಮದು. ಸೊ ಈಗ ಇದಿಷ್ಟು ತಿಂದು ಜಿಮ್ಮಿಗೆ ಆಲ್ರೆಡಿ ನೋಡಿ ರೆಡಿಯಾಗಿವಿ. ಸೊ ಹೋಗ್ಬೇಕೀಗ. 5:35 ಆಯಿತು. ಸೊ 5:40 ಆಗ್ಯದ. ಸೊ 6 ಜನ ಇರ್ತೀವಿ. ಸೊ 6 to 9 ನೋಡೋಣ ಏನು ಮಾಡ್ತೇನಿಲ್ಲ ಅಂತ ಆಗ್ತಿರುತ್ತೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಅದಾದಮೇಲೆ ಸ್ವಲ್ಪ ಕಾರ್ಡಿಯೋ ಮಾಡೋದು ಜಾಸ್ತಿ. ಸೊ ಕಾರ್ಡಿಯೋ ಕವರ್ ಮಾಡಬೇಕಷ್ಟೆ. ಹೋಗಮಂತೀನಿ. तुम नहीं पीते?
तुम खाली दूसरे भी थे क्या तुम? ಬರೀ ನೀರ ಹಾಂ ಬರೀ ನೀರೇ ಹೊಡಿ ಮತ್ತೆ ಹೊಡಿತೀವಿ ಕೊಬ್ಬರಿ ತಿನ್ಲ ನಾನು ನೀರು ಕುಡಿದ್ರೆ ಮೈಗೆ ಹತ್ತಲ್ಲ ಈಗ ನಮ್ಗೆ. ನಮ್ದು ಪ್ರೀ ವರ್ಕೌಟ್ ಮೇಲೆ ಮತ್ತೆ ಎಳ್ನೀರು ಕುಡಿದು ಬಂದೀವಿ ನಾವು ಜಿಮ್ಮಿಗೆ. ಸೊ ಬಂದು ಸ್ವಲ್ಪ ವಾರ್ಮಪ್ ಮಾಡ್ಕೊಂಡು ನಮ್ದು ಅದು ಇವತ್ತು ವರ್ಕೌಟ್ ಚೆಸ್ಟ್ ಮತ್ತೆ ಟ್ರೈಸೆಪ್ ಕಾಂಬಿನೇಷನ್ ವಿತ್ 2 ಆ್ಯಡೆಡ್ ಎಕ್ಸಸೈಸಸ್ ಯಾವುದಂದ್ರೆ ಒಂದು ಟ್ರ್ಯಾಪ್ಸ್, ಅದಾದ್ಮೇಲೆ ಆ್ಯಪ್ಸ್ ಎಕ್ಸಸೈಸ್, ಕಾಪ್ಸ್ ಎಕ್ಸಸೈಸ್ ಒಂದು. ಸೊ ಇದಿಷ್ಟು ಮುಗಿಸ್ಕೊಳಕ್ಕೆ ನಮ್ಗೆ ಆಲ್ಮೋಸ್ಟ್ ಒಂದು 3 ಅವರ್ ಆಗ್ತದೆ. ಯಾಕಂದ್ರೆ ಎಕ್ಸಸೈಸ್ಗಳು ಜಾಸ್ತಿ ಇರ್ತಾವೆ. ಒಂದು 4 ಎಕ್ಸಸೈಸ್ 4 ವೇರಿಯಂಟ್ ಚೆಸ್ಟಲ್ಲಿ ಏನಪ್ಪ ಅಂದ್ರೆ ಇನ್ಕ್ಲೈನ್ಡ್ ಡಂಬಲ್, ಅದಾದ್ಮೇಲೆ ಡಿಕ್ಲೈನ್ಡ್ ಕೇಬಲ್, ಫ್ಲಾಟ್ ಡಂಬಲ್, ಆಮೇಲೆ ಫೆಕ್ಡೆಕ್ಸ್. ಇದು 4 ವೇರಿಯಂಟ್ ಇದು ಚೆಸ್ಟ್ನಾಗ ನಮ್ದು. ಅದಾದ್ಮೇಲೆ 3 ವೇರಿಯಂಟ್ ಟ್ರೈಸೆಪ್ ನಮ್ಗೆ ಇದರಲ್ಲಿರುತ್ತೆ. ಒಂದು ರೋ ಪುಷ್ ಡೌನ್, ಅದಾದ್ಮೇಲೆ ಸಿಂಗಲ್ ಹ್ಯಾಂಡೆಡ್ ಎಕ್ಸ್ಟೆನ್ಷನ್ ಓವರ್ ಹೆಡ್, ಅದಾದ್ಮೇಲೆ ಇನ್ನೊಂದು ಎಕ್ಸಸೈಸ್ ಯಾವ್ದಪ್ಪ ಅಂತಂತಂದ್ರೆ 45 ಡಿಗ್ರಿ ಆಂಗಲ್ ಎಕ್ಸ್ಟೆನ್ಷನ್ ವೈರ್. ಇದು 2 ಸ್ಮಿತ್ ಮಷೀನ್ ಅಲ್ಲಿ, ಅಂದ್ರೆ 3 ಟ್ರೈಸೆಪ್ ಎಕ್ಸಸೈಸ್ ನಮ್ದು ಸ್ಮಿತ್ ಮಷೀನ್ ಅಲ್ಲಿ ಆಗುತ್ತೆ. ಇದಾದ್ಮೇಲೆ ಇದ್ರ ಜೊತೆನೆ ಒಂದು ಟ್ರ್ಯಾಪ್ಸ್, ಅದಾದ್ಮೇಲೆ ಕಾಪ್ಸ್ ಎಕ್ಸಸೈಸ್ ಇರ್ತದೆ. ಇದು ಮುಗಿಸ್ಕೊಂಡು ನಾವು ಇವತ್ತಿಂದ ನೆಕ್ಸ್ಟ್, ಯಾಕಂದ್ರೆ ಒಂದ್ ಸ್ವಲ್ಪ ಪುಷ್ ಮಾಡೋದದ, ಹಂಗಾಗಿ ಕಾರ್ಡಿಯೋ ಜಾಸ್ತಿ ಮಾಡ್ಲಾತೀವಿ. 3 ಅವರ್ ಹಂಗಾಗಿ ಮಾಡ್ಬೇಕಂತದ. ಸೊ ಹಂಗಾಗಿ ಇಲ್ಲಿ ಒಂದ್ ಸ್ವಲ್ಪ ಥ್ರೆಡ್ಮಿಲ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಇವತ್ತೇನಂದ್ರೆ ನಾನು ಮತ್ತೆ ನಜೀರ್ ಅಷ್ಟೇ ಬಂದೀವಿ, ನಮ್ಮ ರಮೇಶ್ ಬಂದಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಇವತ್ತು ಯಾರು ಜಾಸ್ತಿ ಜನ ಬಂದಿಲ್ಲ, ಯಾಕಂದ್ರೆ ಒಂದ್ ಸ್ವಲ್ಪ ಶಿವರಾತ್ರಿ ಆಗಲ್ಲ. ಸೊ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಬರಲ್ಲ. ಬಟ್ ನಮ್ದು ಏನಿದ್ರು ರೆಗ್ಯುಲರ್ ರೂಟೀನ್ ನಾವು ನಿಂದ್ರಸಂಗಿಲ್ಲ. ಸೊ ನಾವು ಮಾಡ್ಲೇಬೇಕು. ಹಂಗಾಗಿ ನಮಗಂತೂ ಬಿಟ್ಟಿದ್ದಲ್ಲ ಅದು. ಸೊ ಬಂದೀವಿ. ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಏನಿಲ್ಲ, ಆಲ್ರೆಡಿ ಮಧ್ಯಾಹ್ನ ಚಿಕನ್ ಎಲ್ಲ ಮಾಡಿರೋದದ. ಸೊ ಮನೆಗೆ ಹೋಗೋದು, ಊಟ ಮಾಡೋದು ಅಷ್ಟೇ. ಅದು ಬಿಟ್ರೆ ಮತ್ತೇನು ಇಲ್ಲ. ಎಕ್ಸಸೈಸ್ಗಳಂತಂತಂದ್ರು ರೆಗ್ಯುಲರ್ ಅದೇನೋ ಒಂದು ರೂಟೀನ್ ಸೆಟ್ ಮಾಡ್ಲಕತ್ತೀವಿ. ಆ ರೂಟೀನ್ದಾಗೆ ಒಂದು ಹೊಂಟೀವಿ. ಬಟ್ ಮಸಲ್ಸ್ ಯೂಸಸ್ ಅಂದ್ರೆ ಹೆವಿ ಪಂಪ್ ಅಲ್ಲ. ಬಟ್ ಇವತ್ತಿಗೆ ಚೆಸ್ಟ್ ಹೊಡಿಬೇಕಾದ್ರೆ ಒಂದು ಶೋಲ್ಡರ್ ಪೇನ್ ಎಲ್ಲ ಆಗ್ತಿತ್ತು. ಸೊ ಹಂಗಾಗಿ ರೆಗ್ಯುಲರ್ ನಾನು 50, 45 ಹಿಂಗೆಲ್ಲ ವೇಟ್ ಹೊಡಿತೀನಿ. ಸೊ ಇವತ್ತು ನನಗೆ 40 ಹೊಡಿಬೇಕಂತಂದ್ರೆ ಪೇನ್ ಆಗತ್ತಿತ್ತು ಶೋಲ್ಡರ್. ಅಂದ್ರೆ ಒಂದು 6-7 ರೆಪ್ಸ್ ಬಂತು ಅಂತ ಅನ್ಕೋತೀನಿ. ಅದು ಗುದ್ದಾಡಿದ್ವಿ. ಹಂಗಾಗಿ ಒಂದ್ ಸ್ವಲ್ಪ ಲೈಟ್ ಹೊಡೆದಿನಿ. ಅಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಮ್ಯಾಕ್ಸ್ ಪುಷ್ ಮಾಡೀನಿ, ಬೇರೆವೆಲ್ಲ. ಬಟ್ ಚೆಸ್ಟ್ ಎಕ್ಸಸೈಸ್ ಒಂದ್ ಸ್ವಲ್ಪ ಲೈಟ್ ಹೊಡೆದಿನಿ, ಅದು ಬಿಟ್ರೆ ಬೇರೆ ಏನಿಲ್ಲ. ಇದು ನೋಡ್ಬೋದು, ಇದು ಟ್ರ್ಯಾಪ್ಸ್. ಆಮೇಲೆ ಇದ್ರ ಜೊತೆ ನಾವು ಫೋಟೋಸ್ ವಿಡಿಯೋಸ್ ಅದೆಲ್ಲ ಸ್ವಲ್ಪ ಫೋಟೋಶೂಟ್ ಅದೆಲ್ಲ ಮಾಡಿವಿ. ನಜೀರ್ ನೋಡಿ ವಿಡಿಯೋ ಮಾಡಪ್ಪ ಅಂತಂತಂದ್ರೆ ಅರ್ಧಂಬರ್ಧ ಪ್ಯಾಲಿಯಾಗಿ ಮಾಡಿದ್ದ. ಅದು ಅಟ್ಲೀಸ್ಟ್ ಕಾಣಲಿಲ್ಲ ಅಂತಂತಂದ್ರೆ ಅದು ಆ್ಯಂಗಲ್ ಸೆಟ್ ಮಾಡೋದನ್ನ ಹೇಳ್ಕೊಟ್ಟಿನಿ. ಆ್ಯಂಗಲ್ ಸೆಟ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಸುಮ್ಮನೆ ಇದು ಮಾಡತ್ತದ. ಈಗ ಇದು ಬೇರೆ ಕ್ಲಿಪ್ ಹಾಕ್ಬೇಕಂದ್ರೆ ಬೇರೆ ಕ್ಲಿಪ್ಗಳು ಸಿಕ್ಕಿಲ್ಲ ನನ್ನ ಹತ್ರ, ಹಂಗದು. ಸೊ ಇದರಲ್ಲಿ ನೋಡ್ಬೋದು ಪಂಪ್ಗಳು. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಏನಂದ್ರೆ ಶೋಲ್ಡರ್ದ ಪ್ರಾಬ್ಲಮ್ ಅಲ್ಲ ಅದು. ಕೆಲವೊಂದು ಹೆಂಗಂದ್ರೆ ಆಲ್ರೆಡಿ ನಂದು ಪಂಪ್ ನೋಡೋದು ಹಿಂಗದ, ಆಮೇಲೆ ನಂದು ಬಾಡಿ ಕಟಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ಬಾಡಿದಾಗಿರೋ ಫ್ಯಾಟ್ ಅದೆಲ್ಲ ಹೊಂಟದ. ಬರೀ ಸ್ಟೆಮಿನೇ ಇರ್ತದ, ಬಟ್ ಎನರ್ಜಿ ಇರಂಗಿಲ್ಲ ಬಾಡಿದಾಗ. ನಾವೆಲ್ಲ ತಿಂದಿರೋದೆಲ್ಲ ಹೆಂಗಂತಂದ್ರೆ ಫುಲ್ ಡ್ರೈನ್ಔಟ್ ಆಗಿರ್ತದ. ಸೊ ಎಕ್ಸಸೈಸ್ ಎಲ್ಲ ನಾವು ಪುಷ್ ಮಾಡೋದು ಹೆಂಗಂದ್ರೆ ಜಾಸ್ತಿ ಪುಷ್ ಮಾಡ್ತಿರ್ತೀವಲ್ಲ. ಸೊ ಹಂಗಾಗಿ ನಾವು ಎನರ್ಜಿಯಲ್ಲಿ ಜಾಸ್ತಿ ಖರ್ಚು ಮಾಡ್ಬೇಕಾಗ್ತದೆ. ಆ ಮೂಮೆಂಟ್ನಾಗ ಹೆಂಗಾಗತ್ತೆ ಅಂತಂದ್ರೆ ಎನರ್ಜಿ ಫುಲ್ ಫ್ಯೂಲ್ ಡೌನ್ ಆದಂಗೆ ಆಗತ್ತೆ. ಆ ಟೈಮಲ್ಲಿ ನಾವು ಪುಷ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಒಂದು ಸ್ವಲ್ಪ ಚಕ್ರ ಬಂದಂಗೆ ಆಗ್ತದೆ. ಸೊ ಹಂಗಾಗಿ ಏನು ಮಾಡಕ್ ಬರಲ್ಲ. ಇದಾದಲ್ಲ, ಇದು ನಮ್ದು ಕಾಪ್ಸ್ ಎಕ್ಸಸೈಸ್. ಇವೆಲ್ಲ ಮುಗಿಸ್ಕೊಂಡು ಈಗ ನಾವೇನದ ಇದಕ್ಕೆ ಥ್ರೆಡ್ಮಿಲ್ ಲೈಕ್ ಕಾರ್ಡಿಯೋ ಮಾಡೋದದ. ಸೊ ಕಾರ್ಡಿಯೋ ಮಾಡೋದಕ್ಕೆ ಹೋಗ್ತೀವಿ. ಬಟ್ ನನಗೇನೋ ಒಂದು ಸ್ವಲ್ಪ ಇವತ್ತು ಇನ್ನೊಂದು ಬೈಸೆಪ್ ಹೊಡಿಯೋಮನ ಫೀಲ್ ಬಂದಿತ್ತು. ಹಂಗಾಗಿ ನಾನು ಅದು ಹ್ಯಾಮರ್ ಒಂದು ಹೊಡಿಯೋಮ ಅಂತ ಹೇಗಿಸಿಂದ ಹ್ಯಾಮರ್ ಒಂದು ಹೊಡೆದೀನಿ. ಸೊ ಜಸ್ಟ್ ಪಂಪ್ ಇರಲಿ ಅಂತ ಹೇಗಿಸಿಂದ ಅಷ್ಟೇ. ಸೊ ಅದು ನೋಡ್ಬೋದು, ಬೈಸೆಪ್ ಹೊಡೆದಿಲ್ಲ ಅಂದ್ರೂ ಇದರಲ್ಲಿ ಟಿ ಶರ್ಟಲ್ಲಿ ಹಂಗಲ್ ಪಂಪ್. ಸೊ ಇವತ್ತು ನಮ್ದೆಲ್ಲ ವರ್ಕೌಟ್ ಮುಗಿಸ್ಕೊಂಡು ನಾವು ಹೊಂಟೀವಿ ಈಗ ನಮ್ದು ಥ್ರೆಡ್ಮಿಲ್ ಕಡೆಗೆ. ಸೊ ನಾವು ಥ್ರೆಡ್ಮಿಲ್ ಏನಂತಂದ್ರೆ ಒಂದು ಹಾಫ್ ಆನ್ ಅವರ್ ಹಿಟ್ ಮಾಡ್ಬೇಕಂತ ಅದು ಇಲ್ಲಿ ಜಿಮ್ನಾಗ. ಇದಾದ್ಮೇಲೆ ಯಾಕಂದ್ರೆ ಮನೆಗೆ ಹೋದ್ಮೇಲೆ ಒಂದೇನೋ ಪ್ಲಾನ್ ಅದು ಬೇರೆ. ಈಗ ರೋನಿಗೆ ವಾಕ್ ಮಾಡಿಸ್ಬೇಕು 1 ಅವರ್. ಅದಾದ್ಮೇಲೆ ನಾವೊಂದು 1 ಅವರ್ ವಾಕ್ ಮಾಡ್ತೀನಿ. ಸೊ ಇದಷ್ಟು ಮುಗಿಸ್ಕೊಳಕ್ ಒಂದು 2.5 ಅವರ್ ಆಗ್ತಿದೆ ತಿಟ್ಟು. ಸೊ ಇದು ಮುಗಿಸ್ಕೊಂಡು ಹೋಗಮಂತ. ಸೊ ಸ್ಟೇ ಟ್ಯೂನ್ಡ್. ಏನಿಲ್ಲ ಅಂತ ಗೆಸಿಂದ ಆಗ್ತೀನಂತ. ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 9:16 ಆಗ್ಯದ. ನಾವು ಹೋಗಿದ್ದೀವಿ ಜಿಮ್ಮಿಗೆ 6 ಆಗಿತ್ತು, ರೌಂಡ್ ಆಫ್ 6 ಅಂತ ಹೇಳ್ಕರಿ 6. ಸೊ 6ಇಂದ ಆಲ್ಮೋಸ್ಟ್ 9 3 ಅವರ್ಸ್ ಮಾಡಿವಿ. ಚೆಸ್ಟ್ ಮತ್ತು ಟ್ರೈಸೆಪ್ ಇತ್ತು. ಅದ್ರ ಜೊತೆ ಕಾರ್ಡಿಯೋ ಆ್ಯಂಡ್ ಆ್ಯಪ್ಸ್. ಸೊ ಇದು ಮುಗಿಸ್ಕೊಂಡು ಹೊಂಟೀವಿ ನಾವು. ಆಮೇಲೆ ಅದ್ರಾಗ ಹಾಫ್ ಆನ್ ಅವರ್ ವಾಕ್ನು ಮಾಡೀವಿ ಅಲ್ಲಿ ಥ್ರೆಡ್ಮಿಲ್. ಸೊ ಈಗ ಮನೆಗೆ ಹೋಗಿ ಮತ್ತೆ ವಾಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫ್ರೆಶ್ ಆಗಿ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ವಾಕ್ ಮಾಡಕ್ಕೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಅಲ್ಲೊಂದು 2.5 ಅವರ್ ಆಗ್ತದೆ ಇವತ್ತು ನಮ್ಮದು ವಾಕಿಂಗ್. ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಬಾಯ್, ಟೇಕ್ ಕೇರ್. 300 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್,
ಸೊ ಇದಾದಮೇಲೆ 100 ಗ್ರಾಮ್ ನಮ್ಮದು ವೆಜ್ಜೀಸ್ ಇದೆ. ಸೊ ಇದಿಷ್ಟು ಮುಗಿಸ್ಕೊಂತು ನಾವು ಮತ್ತೆ ಹೋಗ್ತೀವಿ ವಾಕ್. ಅದಾದಮೇಲೆ ರೋನಿಂಗ್ನೂ ವಾಕ್ ಮಾಡಿಸ್ತೀವಿ. ಆಮೇಲೆ ಬಂದು ಬಿಟ್ಟು 1 ಅವರ್ ನಾನು ಎಕ್ಸ್ಟ್ರಾ ಕಂಟಿನ್ಯೂ ವಾಕ್ ಮಾಡಬೇಕು. ಸೊ ಇದಿಷ್ಟು ಮಾಡೋದು ಈಗ ನೆಕ್ಸ್ಟ್. ಸೊ ಊಟ ಆದಮೇಲೆ ರೋನಿ ವಾಕ್ ಮಾಡಿಸ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್. ರೋನಿದು ವಾಕಿಂಗ್ ಟೈಮು ಜಸ್ಟ್ ಊಟ ಇದೆಲ್ಲ ಆಯ್ತಂತ. ಸೊ ವಾಕ್ ಮಾಡ್ತಾ ಇರ್ತೀವಿ. ಟೈಮ್ ಆಲ್ಮೋಸ್ಟ್ ಆಲ್ 9:45 9:50 ಅಲ್ಲತ್ತದ. ಸೊ ಇದಿಷ್ಟು ವಾಕ್ ಮಾಡಿಸೋ ಇದಕ್ಕೆ ಫಸ್ಟ್ ವಾಕ್ ಮಾಡಿಸಿ ಒಂದು ಹಾಫ್ ಆನ್ ಅವರ್ ಹಂಗೆ ಆದಮೇಲೆ ಇದು ಕಟ್ಟಿ ಆಮೇಲೆ ನಾವು 1 ಅವರ್ ವಾಕ್ ಮಾಡ್ಬೇಕು. ಸೊ ನೋಡೋಣ ಫಸ್ಟ್ ಇದಕ್ಕೆ ವಾಕ್ ಮಾಡ್ಸಮ್. ಈಗ ಫುಲ್ ಖುಷಿಯಾಗಿದೆ. ಈಗ ಹಿಡ್ತಾನೆ ಈಗ ಊಟನ ಹಾಕಿನಿ. ಊಟ ಮಾಡ್ಯದ ಮಸ್ತ್ ಓಡಾಡ್ಲತ್ತದ. ಶಿವರಾತ್ರಿ ಏನೇ ಇಷ್ಟು ಎಲ್ಲಿ ಇದನ್ನೇ ಕಾಣಲ್ತಿಲ್ಲಪ್ಪ. ಚಂದ್ರನೇ ಕಾಣಲ್ಲ. ಶಿವರಾತ್ರಿ ಏನೋ ಒಂದು 2 ಡೇಸ್ ಅದ. ಕ್ಯಾಮ್ರಾ. ಸೊ ಇದಾದಮೇಲೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್. ಟೈಮ್ 11 ಆಯಿತು. ಸೊ ಈಗ ವಾಕಿಂಗ್ ಆಯಿತು. ಆಮೇಲೆ ರೋನಿಂಗ್ ವಾಕ್ ಮಾಡಿಸಿದ್ವಿ. ನಾವು ವಾಕ್ ಮಾಡಿದ್ವಿ ಎಕ್ಸ್ಟ್ರಾ. ಈಗ ನಮ್ಮದು ಭಗವದ್ಗೀತೆ ಓದೋ ಟೈಮು. ಸೊ ಈಗಿದು ಭಗವದ್ಗೀತೆ ಒಂದು 2 to 3 ಪೇಜ್ ಓದ್ತೀವಿ. ಸೊ ಇದಾದಮೇಲೆ ಸೀದಾ ಮಲ್ಕೋತೀವಿ. ಆಲ್ಮೋಸ್ಟ್ ನಾಳೆ ಏನೋ ಕೆಲಸ ಇಲ್ಲ ಅಂತ ಅನ್ಕೋತೀನಿ ಆಫೀಸಲ್ಲಿ. ನೋಡೋಣ ಏನಾಗ್ತೀನಿಲ್ಲ ಆಗ್ತೀನಂತ. ಸೊ ಈಗ ಇದಿಷ್ಟು ಓದಿ ನಾವು ಹೋಗ್ತೀವಿ ಮಲ್ಕೊಳಕ್ಕೆ. ಆಮೇಲೆ ಆಲ್ಮೋಸ್ಟ್ 11:30 ಆಗ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಆಲ್ರೆಡಿ 11:07 ಆಗಿದೆ. 11:30 ಸಮಥಿಂಗ್ ಆಗ್ತದೆ. ಮತ್ತು ಬೆಳಗ್ಗೆ 5:20 ಎದ್ದೇಳಬೇಕಲ್ಲ. ಸಿಗಮಂತ. ಏನಿರ್ತೀವಿ ಏನಿಲ್ಲ ಅಪ್ಡೇಟ್ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಗುಡ್ ನೈಟ್. ಡೇ ಸೈನಿಂಗ್ ಆಫ್ ಯು ನಾವು. ಡೂ ಫಾಲೋ, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಆಗಲಿ ಅಂತ. ಸೊ ನನಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದದ. ಸೊ ಹಂಗಾಗಿ ಅಷ್ಟೇ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಗುಡ್ ನೈಟ್.